ನಮಸ್ಕಾರ ವೀಕ್ಷಕರೇ, ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಿಸ್ಟರ್ ಕ್ಲೀನ್ ಇದೆಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ತಮ್ಮ ಇಡೀ ರಾಜಕೀಯದ ಕೆರಿಯರ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಸಿದ್ದರಾಮಯ್ಯ ಅವ್ರ ಮೇಲೆ ಇವತ್ತು ಮೂಡ ಅನ್ನೋ ಕಳಂಕ ಅಂಟಿಕೊಂಡಿದೆ. ರಾಜಕೀಯದ ಕೊನೆಯ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಇದೆಂಥ ಆರೋಪ. ವಿಪಕ್ಷಗಳ ವಿರುದ್ಧ ರಾಜಾರೋಷವಾಗಿ ಗುಡುಕ್ತಿದ್ದಂತಹ ಸಿದ್ದರಾಮಯ್ಯ ಅವರು ಇವತ್ತು ತಲೆ ತಗ್ಗಿಸುವಂತಾಗ್ಬಿಡುತ್ತಲ್ಲ. ವೀಕ್ಷಕರೇ, ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯ ಅವರ ಆ್ಯಟಿಟ್ಯೂಡನ್ನು ಗಮನಿಸಿದ್ದೀರಾ? ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ಹಾಗೆ ಮಾತಾಡ್ತಾರೆ. ನಾನೇನೂ ತಪ್ಪೇ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬರೋಕ್ಕೆ ಕಾರಣ ಏನು? ಸಿದ್ದರಾಮಯ್ಯ ಅವರ ಹಿಂದಿರೋ ಆ ಶಕ್ತಿ ಯಾವುದು? ಇದೆಲ್ಲದರ ಬಗ್ಗೆ ಬಹಳ ಸಿಂಪಲ್ಲಾಗಿ ಹೇಳುವ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತೇನೆ. ರಾಜ್ಯಪಾಲರು CM ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದ ಹಾಗೆ ಇವತ್ತು ಸಾಕಷ್ಟು ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು ಸಿದ್ದರಾಮಯ್ಯ ಅವರನ್ನು ಆಲ್ರೆಡಿ ಜೈಲಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಆದರೆ ಅದು ಸಾಧ್ಯವಾ? ಖಂಡಿತ ಇಲ್ಲ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ರಾಜೀನಾಮೆಯನ್ನು ಕೊಡಿಸೋಕ್ಕಾಗಲ್ಲ, ಜೈಲಿಗೆ ಕಳಿಸೋಕ್ಕೂ ಆಗಲ್ಲ. CM ಸಿದ್ದರಾಮಯ್ಯ ಅವರ ಒಂದು ಕೂದಲನ್ನು ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ವೀಕ್ಷಕರೇ, ಸಿದ್ದರಾಮಯ್ಯ ಅವ್ರ ಮೇಲೆ ರಾಜ್ಯಪಾಲರು ಕೇವಲ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದು ಅಷ್ಟೇ. ಅಷ್ಟು ಮಾತ್ರಕ್ಕೆ ಏನೋ ಆಗಿಬಿಡ್ತು, ಸಿದ್ದರಾಮಯ್ಯ ಅವರ ಕತೆ ಮುಗ್ದೇ ಹೋಯಿತು ಅಂತ ಅಂದ್ಕೊಳ್ಳೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಯಾಕಂದರೆ ಇದು ಕೇವಲ CM ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ನಡೆಸೋದಕ್ಕೆ ನೀಡಿದಂತಹ ಅನುಮತಿ ಅಷ್ಟೇ. ಈ ಅನುಮತಿಯನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಅವರು ಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ರಿಟ್ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಅಷ್ಟಕ್ಕೂ ಈ ಕೇಸ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಮೂಡಾದಲ್ಲಿ ಆಸ್ತಿ ಸಿಕ್ಕಿರೋದು ಸಿದ್ದರಾಮಯ್ಯ ಅವರಿಗಲ್ಲ, ಅವರ ಮಡದಿಗೆ. ಇನ್ನು ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರದಿಂದ ಈ ಹಗರಣ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ನಡೆದಿರೋದು ಸಿದ್ದರಾಮಯ್ಯ ಅವರು CM ಆದಾಗ ಅಲ್ವೇ ಅಲ್ಲ. ಹೀಗಾಗಿ ಹೆಂಗೆ ನೋಡಿದರೂ ಕೂಡ CM ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಕರಣದಿಂದ ಏನೂ ಕೂಡ ಆಗೋದಿಲ್ಲ. ಹಾಗೆ ನೋಡಿದರೆ ಯಡಿಯೂರಪ್ಪನವರ ಹಿಂದಿನ ಕೇಸ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವತ್ತು ಯಡಿಯೂರಪ್ಪನವರ ಮೇಲೆ ನೇರ ಆರೋಪಗಳು ಬಂದಿದ್ವು. ಅವರೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಯಾವ ಆರೋಪ ಕೂಡ ಇಲ್ಲ. ಆರೋಪ ಅವರ ಪತ್ನಿಯ ಮೇಲಿದೆ. ಸಿದ್ದರಾಮಯ್ಯ ಅವರು ಚೆಕ್ ಮೂಲಕ ಲಂಚ ತೆಗೆದುಕೊಳ್ಳುವಷ್ಟು ದಡ್ರಲ್ಲ. ಒಂದು ವಾರದ ಹಿಂದೆ ಕೂಡ ಅವರು ಒಂದು ಮಾತನ್ನು ಹೇಳಿದರು, ಮೈಸೂರಿನಲ್ಲಿ ನನಗೆ ಸ್ವಂತ ಮನೆ ಕೂಡ ಇಲ್ಲ, ಇದ್ದ ಮನೆಯನ್ನು ಸಾಲ ತೀರಿಸೋದಕ್ಕೆ ಮಾರಿಬಿಟ್ಟೆ ಅಂತ. CM ಸಿದ್ದರಾಮಯ್ಯ ಅವರು ಇದೇ ಧೈರ್ಯದಲ್ಲಿ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತಿರೋದು. ಒಟ್ಟಿನಲ್ಲಿ ನಮ್ಮ ಪ್ರಕಾರ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಅವರ ಒಂದು ಕೂದಲನ್ನು ಕೂಡ ಅಲುಗಾಡಿಸೋಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜಸ್ಟ್ ಇನ್ ಟೈಮ್ನಲ್ಲಿ ನಿರಂತರ ಸುದ್ದಿಗಳಿಗಾಗಿ ನಮ್ಮ ಜಸ್ಟ್ ಇನ್ ಟೈಮ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.